ಓಂ ಪೃತನಾಜಿತಗುಂ ಸಹಮಾನಮುಗ್ರಮಗ್ನಿಗುಂ ಹುವೇಮ ಪರಮಾತ್ ಸಧಸ್ತಾತ್ ಸನಃ ಪರಿಷತತಿ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ, ಲಾಭದಾಯಕ, ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿವಾಹ ವಿಚಾರವಾಗಿ ಎಪಿಸೋಡ್ ನಂಬರ್ 4, 4ನೇ ಎಪಿಸೋಡ್, ತಡ ವಿವಾಹ. ಯಾಕೆ ಮದುವೆ ಲೇಟ್ ಆಗುತ್ತೆ, ಹೆಣ್ಣಿಗಾಗಲಿ ಗಂಡಿಗಾಗಲಿ? ಇದಕ್ಕೆ ನಿಯಮಾವಳಿಗಳಿದೆ, ಅದನ್ನು ತಿಳಿಸ್ತೀನಿ ನಾನು. ಯಾಕೆ ಲೇಟ್ ಆಗುತ್ತೆ, ಲೇಟ್ ಆಗೋದಕ್ಕೆ ಕಾರಣ ಏನು? ಸುಮಾರು ಜನಕ್ಕೆ 25 ವರ್ಷ ಆಗ್ಬಿಟ್ಟಿರುತ್ತೆ, 28 ಆಗೋಗಿರುತ್ತೆ, 30 ಆಗಿರುತ್ತೆ, 32, 35 ಆಗೋಗಿರುತ್ತೆ, ಇನ್ನೂ ಮದುವೆ ಆಗಿರಲ್ಲ. ಯಾಕೆ? ಕಾರಣ ಏನು? ತಡ ವಿವಾಹ ಆಗೋದು ಜಾತಕದಲ್ಲಿ ವಕ್ರಗ್ರಹಗಳಿಂದ. ನಿಮ್ಮ ಮೂಲ ಜಾತಕವನ್ನು ನೀವು ಜ್ಯೋತಿಷ್ಯರ ಹತ್ರ ತೋರಿಸಿದಾಗ ಅವ್ರನ್ನ ಕೇಳಬೇಕು ನೀವು. ಜಾತಕದಲ್ಲಿನ ವಕ್ರ ಗುರುಗಳಿಂದ ಅಥವಾ ವಕ್ರಗ್ರಹಗಳಿಂದ ಅಂತ ತಗೋಬೋದು. ಗುರು ಏನಾದರೂ ವಕ್ರಿ ಆದರೆ ಮುಗೀತಲ್ಲ, ಲೇಟ್ ವಿವಾಹ. ಶುಕ್ರ ವಕ್ರಿ ಆದರೆ ಲೇಟ್ ವಿವಾಹ. ಅಥವಾ ಬೇರೆ ಗ್ರಹಗಳು ವಕ್ರಿಯಾಗಿ 7ನೇ ಮನೆ ಸಂಬಂಧ, 11ನೇ ಮನೆ ಅಥವಾ 2ನೇ ಮನೆ ಸಂಬಂಧ ಲಗ್ನದಿಂದ, ಫಸ್ಟ್ ಹೌಸಿಂದ ಇದ್ದರೆ ಅಂಥವ್ರಿಗೆ ವಿವಾಹ ಲೇಟ್ ಆಗುತ್ತೆ. ಇನ್ನು ಕುಜನು ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ಯಾರ್ಯಾರಿಂದ. ಕುಜ, ಶನಿ, ರಾಹು, ಈ 3 ಗ್ರಹದಿಂದ ವಿವಾಹ ವಿಳಂಬ ಆಗುತ್ತೆ. ಅಕಸ್ಮಾತ್ ಕುಜ ವಕ್ರಿ ಆದರೆ 30 ವರ್ಷದವರೆಗೂ ಮದುವೆ ಆಗಲ್ಲ, ಆದರೂ ನಿಲ್ಲಲ್ಲ. ಕುಜ ವಕ್ರಿ ಆದರೆ 30 ವರ್ಷವರೆಗೂ ಮದುವೆ ಆಗಲ್ಲ, ಆದರೂ ನಿಲ್ಲಲ್ಲ. ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಇನ್ನು ಶನಿ ವಕ್ರಿ ಆದರೆ 30 ವರ್ಷದಿಂದ 35 ವರ್ಷದವರೆಗೂ ನಿಮಗೆ ವಿವಾಹ ಅನ್ನುವಂಥದ್ದು ತಿಳ್ಕೊಬೋದು. 25ರಿಂದ 30 ವರ್ಷದವರೆಗೂ ವಿವಾಹ ನಿಮಗೆ ಕುಜನಿಂದ ಆದರೆ 30ರಿಂದ 35ರವರೆಗೂ ಆ ಸಮಯದಲ್ಲಿ ವಿವಾಹ ಆಗುತ್ತೆ ಶನಿ ವಕ್ರಿ ಆದರೆ. ಇನ್ನು ಶನಿ ವಕ್ರಿ ಆಯಿತು, ರಾಹು ಕೇತುಗಳು ವಕ್ರಿಯಾಗೇ ಇರ್ತಾರೆ. ಆದರೆ ರಾಹು ಪ್ಲಸ್ ಶನಿ ಇಬ್ಬರು ಸೇರಿ, ಅಂದರೆ ಶನಿನೂ ವಕ್ರಿಯಾಗಿ ರಾಹು ಜೊತೆಗಿದ್ದು ನಿಮಗೇನಾದರೂ ಗ್ರಹಸ್ಥಿತಿ ಇದ್ದರೆ ಆ ಥರ 35 ವರ್ಷದ ನಂತರ 42 ವರ್ಷದ ಒಳಗೆ ಮದುವೆ ಆಗತ್ತೆ. ಇದು ತಡ ವಿವಾಹದ ಸೂಚ್ಯಾಂಕಗಳು. ಅಕಸ್ಮಾತ್ ಶನಿ ವಕ್ರಿಯಾಗಿ ಕೇತು ಜೊತೆ ಸೇರಿದ್ರೆ ಅಂಥವ್ರಿಗೆ 45 ವರ್ಷದ ನಂತರ 48 ವರ್ಷದ ಒಳಗೆ ವಿವಾಹ ಆಗುತ್ತೆ. ತಡ ವಿವಾಹಕ್ಕಿರ್ತಕ್ಕಂಥ 4 ಮುಖ್ಯವಾದ ಸೂಚ್ಯಾಂಕಗಳು. ಈ ಗ್ರಹಗಳು ವಿವಾಹ ಭಾವಾಧಿಪತಿಗಳಾದ 2, 7, 11ನೇ ಭಾವಗಳು. ಈ ಭಾವಾಧಿಪತಿಗಳಿಗೆ ಸಂಬಂಧ ಬಂದಂತೆ ಯಾವ ಗ್ರಹಗಳು ಸಂಬಂಧ ಬರುವುದೋ ಆ ಗ್ರಹ ಸೂಚಿಸುತ್ತದೆ ವಯಸ್ಸಿನ ನಿರ್ಧಾರ. ಉದಾಹರಣೆಗೆ ಶನಿ ಬಂದು 7ನೇ ಮನೆಯಲ್ಲಿ ವಕ್ರಿಯಾಗಿದ್ದಾರೆ, ಕೇತು ಸೇರ್ಕೊಂಡಿದೆ, 45 ವರ್ಷ ಆದಮೇಲೆ ಮದುವೆ ಡಿಸೈಡೆಡ್ ಆಗ್ಬಿಡಿ. ಇಲ್ಲ ಬೇಗ ಮದುವೆ ಮಾಡ್ಕೋಬೇಕಾದ್ರೆ ಮೂಲ ಜಾತಕ ನೋಡ್ಕೊಂಡು ಪರಿಹಾರ ಮಾಡಬೇಕು. 11ನೇ ಮನೆಯಲ್ಲಿ ನಿಮಗೆ ಕುಜ ವಕ್ರಿಯಾಗಿದ್ದಾರೆ ಅಂದ್ಕೊಳ್ಳಿ, ಅಲ್ಲಿಗೆ ನಿಮಗೆ 25 ವರ್ಷದಿಂದ 30 ವರ್ಷದವರೆಗೂ. ಏನು ಗುರುಗಳ 25 ವರ್ಷ ತಡ ವಿವಾಹನ? ಹೌದು, ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ 25 ವರ್ಷ ತಡ ವಿವಾಹನೇ. 11ನೇ ಮನೆಯಲ್ಲಿ ಕುಜ ವಕ್ರಿಯಾಗಿದ್ದಾರೆ ಅಂದರೆ ಅಲ್ಲಿಗೆ ನಿಮ್ಗೇನಾಯಿತು, ಖಂಡಿತವಾಗಲೂ ನಿಮಗೆ 25 ವರ್ಷ ಆದಮೇಲೆ ವಿವಾಹ. ಸರಿ, ಆ ಸಂಭಾವ್ಯಗಳು ಇರುತ್ತೆ. ಕುಜನು ವಿವಾಹ ಭಾವದಲ್ಲಿ ಸ್ಥಿತವಾದರೆ, ಅಂದರೆ 7ನೇ ಮನೆ ಇದ್ದರೆ, ಭಾವಾಧಿಪತಿಗಳ ಸಂಬಂಧ ಹೊಂದಿದರೆ, ಅಂದರೆ ಲಗ್ನದಿಂದ 7ನೇ ಮನೆಯಲ್ಲಿ ಕುಜ ಇದ್ದರೆ ಅಥವಾ 7ನೇ ಮನೆಯ ಭಾವಕ್ಕೆ ಅಧಿಪತಿಯಾದ ಗ್ರಹದ ಜೊತೆಗೆ ಸಂಬಂಧ ಇದ್ದರೂ ಕೂಡ ಕುಜ ದೋಷವಿರುವ ಜಾತಕರಿಗೆ 28 ವರ್ಷದ ನಂತರ ಅಥವಾ 30 ವರ್ಷಗಳ ನಂತರ ವಿವಾಹವಾಗುವ ಸಾಧ್ಯತೆ ಇದೆ. 28 ವರ್ಷ ದಾಟಬೇಕು ಅಥವಾ 30 ವರ್ಷ ದಾಟಬೇಕು. ಕುಜನ ಸಂಬಂಧ 7ನೇ ಮನೆ ಗ್ರಹ ಜೊತೆ ಇದ್ರೂ ಅಷ್ಟೇ, 7ನೇ ಮನೆಯಲ್ಲಿ ಕುಜ ಇದ್ರೂ ಅಷ್ಟೇ, 28 ಅಥವಾ 30 ವರ್ಷ ಕಾಯಲೇಬೇಕು. ಆದರೆ ಕುಜನಿಗೆ ಸೂಕ್ತ ಶಾಂತಿ ಮಾಡಿಸುವುದರಿಂದ, ಕುಜದೋಷ ಪರಿಹಾರವನ್ನು ಜಪ ಸಮೇತವಾಗಿ ಮಾಡೋದರಿಂದ ಈ ವಿಶೇಷವಾದಂಥ ದೋಷಗಳು ನಿವಾರಣೆಯಾಗಿ ಶೀಘ್ರ ವಿವಾಹ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಕಾಂಬಿನೇಷನ್ ಏನಾದರೂ ನಿಮ್ಮ ಮಗ ಅಥವಾ ಮಗಳಿಗಿದೆಯಾ, ವಿವಾಹ ವಿಳಂಬವಾಗ್ತಿದೆಯಾ ನೋಡ್ಕೊಳ್ಳಿ. ಹಂಗಿದ್ರೆ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇನ್ನು ಕುಜ, ರಾಹು, ಶನಿ
ಜಾತಕಗಳಲ್ಲಿ ವಿವಾಹ ಭಾವಾಧಿಪತಿಗಳಿಗೆ ಸಂಬಂಧ ಹೊಂದಿದರು. ಯಾರ್ಯಾರು ವಿವಾಹ ಭಾವಾಧಿಪತಿ? 2, 7, 11 ಈ ಭಾವಗಳಿಗೆ ಸಂಬಂಧ ಹೊಂದಿದ್ರೆ ಇವರ ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಮೂಲ ತ್ರಿಕೋಣರಾದರೂ ಕೂಡ ಇವರೇ ಆ ಜಾತಕರಿಗೆ ಯೋಗಕಾರಕರಾಗಿದ್ದರೂ ವಿವಾಹವನ್ನು ತಡೆಯುವುದಿಲ್ಲ. ಆದರೆ ಇವರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಧನಾಧಿಪತಿ ಸಂಬಂಧವಿದ್ದರೆ ಖಂಡಿತ ಶುಭ ಫಲ. ಅಕಸ್ಮಾತು ಈಗ ರಾಹುಕೇತುಗಳು ಉಚ್ಚಸ್ಥಾನ ನೀಚಸ್ಥಾನ 2 ಮನೆಗಳಿಗಾಗಿದೆ. ಒಂದೊಂದು ಜಾತಕ ಒಂಥರ ಬೃಹತ್ ಜಾತಕ ಅಂತೂ ರಾಹುಕೇತುಗಳನ್ನು ತಗೊಂಡೇ ಇಲ್ಲ. ರಾಹುಕೇತುಗಳು ಉಚ್ಚಸ್ಥಾನ ಅಂತ ಬೀಳಿದೆ, ಅದೊಂದು ಕನ್ಫ್ಯೂಷನ್ ಇದೆ. ಆದರೆ ಶನಿ ಮತ್ತು ಕುಜನಿಗೆ ಇದೆ. ಶನಿಗೆ ತುಲಾರಾಶಿ ಉಚ್ಚಸ್ಥಾನ, ಆದರೆ ಕುಜನಿಗೆ ಮಕರ ರಾಶಿ ಉಚ್ಚಸ್ಥಾನ. 7ನೇ ಭಾವ ಮಕರ ರಾಶಿಯಾಗಿ ಕುಜನೆಯಲ್ಲಿ ಕುತ್ಕೊಂಡಿದ್ರೂ ಕೂಡ 7ನೇ ಮನೆ ತುಲಾರಾಶಿಯಾಗಿ ಆ ರಾಶಿಯಲ್ಲಿ ಶನಿನೇ ಕುತ್ಕೊಂಡಿದ್ರೂ ಕೂಡ ಖಂಡಿತವಾಗಲೂ ಉಚ್ಚಸ್ಥಾನದಲ್ಲಿದ್ದರೂ ಆ ಗ್ರಹಗಳು ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡೋದ್ರಲ್ಲಿ ಹಿಂಜರಿತಾರೆ. ಯಾಕಂದರೆ ಅದು 7th ಹೌಸ್. ಇದು ಕೇವಲ ವಿವಾಹಕ್ಕೆ ಮಾತ್ರ. ಶನಿಯಿಂದ ನಿಮ್ಗೆ ಕೆಲಸ ಅಭಿವೃದ್ಧಿ ಆಗುತ್ತೆ, ಆಯುಷ್ ವೃದ್ಧಿ ಆಗುತ್ತೆ, ಅದೆಲ್ಲ ಓಕೆ. ವಿವಾಹಕ್ಕೆ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಥರ ಗ್ರಹಗಳ ಸಂಬಂಧವಿದ್ದರೆ ಖಂಡಿತ ಗ್ರಹಕ್ಕೆ ಪರಿಹಾರಗಳನ್ನು ಮಾಡ್ಕೋಬೇಕು. ಏನೇನಾಗಾದರೆ ನಿಯಮಾವಳಿಗಳು, ತಡ ವಿವಾಹ ಆಗೋದಕ್ಕೆ ನಿಯಮಗಳು ಏನೇನಿದೆ ಜಾತಕದಲ್ಲಿ? 2 ಮತ್ತು 7ನೇ ಅಧಿಪತಿಗಳು ಶನಿಯ ವರ್ಣದಲ್ಲಿ ಅಂದರೆ ಶನಿಯ ವರ್ಗದಲ್ಲಿ, ಶನಿಯ ನಕ್ಷತ್ರಗಳಲ್ಲಿ ಸ್ಥಿತವಾದರೆ ಅಥವಾ ಶನಿಯಿಂದ ಪೀಡಿತನಾದರೆ ತಡ ವಿವಾಹ. ಎಕ್ಸಾಂಪಲ್ ಕೊಡ್ತೀನಿ ನಾನು. 2 ಮತ್ತು 7ನೇ ಮನೆ ಅಧಿಪತಿಗಳು ಯಾವ್ದಾರ ಒಂದು ತಗೊಳ್ಳೋಣ. 7th ಹೌಸ್ ಲಾರ್ಡ್ ಯಾವ್ದಾರ ಒಂದು ತಗೊಳ್ಳೋಣ. ಉದಾಹರಣೆಗೆ ಮಿಥುನ ರಾಶಿ, ಮಿಥುನ ಲಗ್ನ ತಗೊಳ್ಳೋಣ. ಮಿಥುನ ಲಗ್ನಕ್ಕೆ 7ನೇ ಮನೆ ಅಧಿಪತಿ ಯಾರು? ಗುರು. ಆ ಗುರು ಏನಾದರೂ ಹುಟ್ಟಬೇಕಾದ್ರೇ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಅಥವಾ ಪುಷ್ಯಮಿ ನಕ್ಷತ್ರದಲ್ಲಿ ಹುಟ್ಟಿದರೆ ಅಥವಾ ಉತ್ತರ ಭಾದ್ರ ನಕ್ಷತ್ರದಲ್ಲಿ, ಶನಿಯ ತ್ರಿಕೋಣ ನಕ್ಷತ್ರಗಳಿವೆ, ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರ ಭಾದ್ರ ನಕ್ಷತ್ರ, ಈ 3 ನಕ್ಷತ್ರಗಳಲ್ಲೇನಾದರೂ ಗುರು ನೀವು ಹುಟ್ಟಿದಾಗ ಆ ನಕ್ಷತ್ರದಲ್ಲಿ ಗುರು ಇದ್ದರೆ ಅದು ನಾವೇನು ಹೇಳ್ತೀವಿ, ಶನಿಯಿಂದ ಪೀಡಿತನಾದರೆ ತಡ ವಿವಾಹ, ಲೇಟ್ ವಿವಾಹ, ವಿಳಂಬ, ವಿಪರೀತ ವಿಳಂಬ. ಇದು ಮೊದಲನೇ ಪಾಯಿಂಟ್ ನಿಯಮಾವಳಿಲಿ. 2ನೇದು ವಕ್ರೀ ಗ್ರಹಗಳ ಸಂಬಂಧ ದ್ವಿತೀಯ ಮತ್ತು ಸಪ್ತಮಕ್ಕಿದ್ದರೆ, ಉದಾಹರಣೆಗೆ 2ನೇ ಮನೆಯ ಅಧಿಪತಿಯಾದಂಥ ಶುಕ್ರ ಅಂತ ಅಂದ್ಕೊಳ್ಳಿ. ಶುಕ್ರ ಒಂದು ವಕ್ರಗ್ರಹ ಜೊತೆಗೆ ಸೇರ್ಕೊಂಡಿದೆ. ಉದಾಹರಣೆಗೆ ಬುಧನ್ ಜೊತೆ ಸೇರ್ಕೊಂಡಿದೆ. ಅಲ್ಲಿಗೆ ವಿವಾಹ ವಿಳಂಬ. ವಿಳಂಬ ಅಂದರೆ ನಾನು ಹೇಳ್ತಾ ಇರೋದು ಮೋರ್ ದೆನ್ 30 years. ಬಿಲೋ 30 years ಈ ನಿಯಮಾವಳಿಯಲ್ಲಿ ಯಾವುದೋ ಅಪ್ಲೈ ಆಗಲ್ಲ. ಮೊದಲನೇದು ಅಷ್ಟೇ, 2ನೇದು ಅಷ್ಟೇ. ಈಗ 3ನೇ ಪಾಯಿಂಟ್, ನೈಸರ್ಗಿಕ ಗ್ರಹಗಳು ಯುತಿ ಪ್ರಬಲ ಶತ್ರುಗ್ರಹಗಳಾದ ಕುಜ ಪ್ಲಸ್ ಶನಿ ಪ್ಲಸ್ ಕುಜ ಪ್ಲಸ್ ಶುಕ್ರ, ರವಿ ಪ್ಲಸ್ ಶುಕ್ರ, ರವಿ ಪ್ಲಸ್ ಶನಿ, ಈ ಗ್ರಹಗಳ ಸಂಬಂಧ ಇದ್ದರೆ ಅಥವಾ ಸಪ್ತಮ ಭಾವಾಧಿಪತಿ ಸ್ಥಿತಿ ಲಗ್ನ ಸಪ್ತಮ ಮತ್ತು ಕಳತ್ರ ಭಾವಾಧಿಪತಿ ಬಲಹೀನನಾಗಿದ್ದರೆ, ಇದು ಬಹಳ ಮುಖ್ಯವಾದ ಪಾಯಿಂಟ್. 3ನೇದು ನೈಸರ್ಗಿಕವಾಗಿ ಪಾಪಗ್ರಹಗಳು ಯಾರ್ಯಾರು? ಶನಿ, ಕುಜ ಮತ್ತು ರವಿ, ಇವೆಲ್ಲ ನೈಸರ್ಗಿಕ ಪಾಪಗ್ರಹಗಳು. ಇವರೇನಾದರೂ ಸಂಬಂಧಗಳು, ಯಾವ್ಯಾವ ಸಂಬಂಧಗಳು? ಕುಜ ಮತ್ತು ಶನಿ ಸಂಬಂಧ ಬಂದ್ಬಿಡ್ತು, ಕುಜ ಮತ್ತು ಶುಕ್ರ ಸಂಬಂಧ, ರವಿ ಮತ್ತು ಶುಕ್ರನ ಸಂಬಂಧ, ರವಿ ಮತ್ತು ಶನಿ ಸಂಬಂಧ, ಈ ಥರದ ಸಂಬಂಧಗಳು ಬಂದುಬಿಟ್ರೆ ಅಲ್ಲಿಗೆ ಖಂಡಿತವಾಗಲೂ 30 ವರ್ಷದ ನಂತರನೇ ವಿವಾಹ ಆಗೋದು. ಇನ್ ಕೇಸ್ ಅದರ ಒಳಗಡೆ ಆದರೆ ಅದು ನಿಲ್ಲಲ್ಲ. ಪಾಯಿಂಟ್ ನಂಬರ್ 4, ಬಹುಗ್ರಹಗಳು ಚರರಾಶಿಗಳಲ್ಲ ಭಾವದಲ್ಲೇ ಅಥವಾ ಅಗ್ನಿತತ್ವ ರಾಶಿಗಳಲ್ಲಾಗಲಿ ಸ್ಥಿತವಾದರೆ ವಿವಾಹ ವಿಳಂಬ. ಬಹುಗ್ರಹಗಳು, ಬಹು ಅಂತಂದರೆ 4-5 ಗ್ರಹಗಳು ಚರರಾಶಿಗಳಲ್ಲಿ. ಚರರಾಶಿ ಅಂದ್ರೇನು? ಚರಸ್ಥಿರ ದ್ವಿಸ್ವಭಾವ. ಮೇಷರಾಶಿ ಚರರಾಶಿ, ಕರ್ಕಾಟಕ ರಾಶಿ ಚರರಾಶಿ, ಮತ್ತು ಚರಸ್ಥಿರ ದ್ವಿಸ್ವಭಾವ, ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ಮತ್ತು ತುಲಾ ಚರರಾಶಿ. ಒಂದು ಮೇಷರಾಶಿ, ಇನ್ನೊಂದು ಕರ್ಕಾಟಕ ರಾಶಿ, ಇನ್ನೊಂದು ತುಲಾ ರಾಶಿ, ಇನ್ನೊಂದು ಮಕರ ರಾಶಿ. ಈ 4 ರಾಶಿಗಳಲ್ಲೇನಾದರೂ 4-5 ಗ್ರಹಗಳು ಕೂತಿದ್ರೆ, ನಿಮ್ಮ ಲಗ್ನದಿಂದ ಎಷ್ಟನೇ ಮನೆ ಆಗಲಿ ಪರವಾಗಿಲ್ಲ, 4-5 ಗ್ರಹಗಳು ಕೂತಿದ್ರೆ ಅಥವಾ ಅಗ್ನಿತತ್ವ ರಾಶಿಗಳಲ್ಲಾಗಲಿ ಬಹುಗ್ರಹಗಳಿದ್ದರೆ ವಿವಾಹ ತಡೆ, 30 ವರ್ಷದ ನಂತರ ವಿವಾಹ. 5ನೇ ಪಾಯಿಂಟ್, ಕುಜ ಮತ್ತು ಶುಕ್ರರ ಸಂಬಂಧ
ಪಂಚಮ ಅಂದರೆ ಕುಜ ಶುಕ್ರ ಇಬ್ಬರು ಸಂಬಂಧ ಸೇರಿ ಯುತಿಯಾಗಿ 5ನೇ ಮನೆ ಅಥವಾ 7ನೇ ಮನೆ ಅಥವಾ ಭಾಗ್ಯಸ್ಥಾನ ಅಂದರೆ 9ನೇ ಮನೆಯಲ್ಲಿ ಏನಾದರೂ ಇದ್ದರೆ, ದ್ವಿತೀಯಾಧಿಪತಿ ಸಪ್ತಮಾಧಿಪತಿ ಬಲಹೀನನಾಗಿದ್ದರೆ ತಡ ವಿವಾಹ. ಎಕ್ಸಾಂಪಲ್ ಕೊಡ್ತೀನಿ. ಈಗ ಕುಜ ಮತ್ತು ಶುಕ್ರ ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿದ್ದಾರೆ. ಆ ಮನೆ ಏನಾದರೂ 5ನೇ ಮನೆನೋ ಲಗ್ನದಿಂದ 7ನೇ ಮನೆಯೋ ಅಥವಾ 9ನೇ ಮನೆಯೋ ಆಗಿದ್ದು, ಜೊತೆಗೆ ದ್ವಿತೀಯಾಧಿಪತಿ 2ನೇ ಮನೆ ಅಧಿಪತಿ ಇರ್ತಾರಲ್ಲ ನಿಮ್ಮ ಲಗ್ನದಿಂದ ಸೆಕೆಂಡ್ ಹೌಸ್ ಲಾರ್ಡ್, ಅವರೇನಾದರೂ ಬಲಹೀನವಾಗಿದ್ದರೆ ಎಗೇನ್ ತಡ ವಿವಾಹ, 30 ವರ್ಷದ ನಂತರ ವಿವಾಹ ಆಗೋ ಸಾಧ್ಯತೆ ಇರುತ್ತೆ. 6ನೇದು ಸಪ್ತಮಾಧಿಪತಿಯು 7ನೇ ಮನೆ ಅಧಿಪತಿ, ಲಗ್ನದಿಂದ 7ನೇ ಮನೆ ಅಧಿಪತಿಯು ದುಸ್ಥಾನ ಸ್ಥಿತನಾಗಿ ಬಲಹೀನನಾಗಿದ್ದರೆ ತಡ ವಿವಾಹ. 7ನೇ ಮನೆ ಅಧಿಪತಿ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ. ಇನ್ನೊಂದು ಲಗ್ನ ತಗೊಳ್ಳೋಣ. ಯಾವಾಗಲೂ ಮಿಥುನ್ ಲಗ್ನ ಮೇಷ ಲಗ್ನ ತಗೊಳ್ತಾ ಇರ್ತೀನಿ ನಾನು. ಇನ್ನೊಂದು ಲಗ್ನ ತಗೊಳ್ಳೋಣ. ಯಾವುದು? ಧನುರ್ಲಗ್ನ ತಗೊಳ್ಳೋಣ. ಧನುರ್ಲಗ್ನಕ್ಕೆ 7ನೇ ಮನೆ ಅಧಿಪತಿ ಯಾರು? ಬುಧ. ಆ ಬುಧನೇನಾದರೂ ಕರ್ಕ ರಾಶಿಯಲ್ಲಿದ್ದರೆ 8ನೇ ಮನೆ ಆಯಿತು ಅಲ್ವಾ ಲಗ್ನದಿಂದ. ಅವಾಗೇನಾಗುತ್ತೆ? ದುಸ್ಥಾನದಲ್ಲಿದ್ದರೆ ಅಥವಾ ಬಲಹೀನನಾಗಿದ್ದರೆ, ಉದಾಹರಣೆಗೆ ಮೀನರಾಶಿಯಲ್ಲಿ ಬುಧ ಸೇರಿಕೊಂಡ್ರು, ಬಲಹೀನ ಆಗಿದ್ದರೆ ತಡ ವಿವಾಹ. ನೆಕ್ಸ್ಟ್ 7ನೇ ಪಾಯಿಂಟು, ಕುಜನಿಗೆ 30 ವರ್ಷ, ಶನಿಗೆ 35 ವರ್ಷ, ರಾಹು ಪ್ಲಸ್ ಶನಿ ಇವರಿಗೆ 42 ವರ್ಷ, ಕೇತುವಿಗೆ 48 ವರ್ಷಗಳಾದರೆ ವಿವಾಹ ಆಗುವ ಅಡೆತಡೆಗಳು ವಾಸ್ತವವಾಗಿರುತ್ತದೆ. ಇವರ ಜಾತಕದ ಪ್ರಕಾರ 1, 2, 4, 7, 11ನೇ ಭಾವಾಧಿಪತಿಗಳ ಸಂಬಂಧವಿದ್ದರೆ ಖಂಡಿತವಾಗಲೂ ವಿವಾಹ ಮುಂದೂಡುತ್ತಾರೆ. ಅವರೇ ಮುಂದೂಡ್ಬಿಡ್ತಾರೆ. ಅಯ್ಯೋ ಬೇಡಪ್ಪ ನನಗೆ ಮದುವೆ, ಅಯ್ಯೋ ಮದುವೆ ಮಾಡ್ಕೊಂಡವ್ರು ಯಾರು ಉದ್ಧಾರ ಆಗಿದ್ದಾರೆ, ನನಗೆ ಯಾವುದು ಬೇಡ, ನನಗೆ ಶಕ್ತಿ ಇಲ್ಲ, ಹೆಂಡತಿನ ಸಾಕಕ್ಕೆ ಶಕ್ತಿ ಇಲ್ಲ, ಅಯ್ಯೋ ಈ ತಲೆನೋವು ಬೇಡ, ಈ ಥರ ಯೋಚನೆ ಮಾಡ್ಕೊಂಡು ಇನ್ನು ನಾನು ಮನೆ ಕಟ್ಟಿದ್ಮೇಲೆ ಮದುವೆ ಆಗ್ತೀನಿ, ಸೆಟ್ಲ್ ಆದ್ಮೇಲೆ ಮದುವೆ ಆಗ್ತೀನಿ, ಹಿಂಗೆ ಹೇಳ್ಕೊಂಡು ಅವರೇ ತಳ್ಳಿಬಿಡ್ತಾರೆ. ಅದನ್ನು ನಾವೇನೂ ಮಾಡೋಕ್ಕಾಗೋದಿಲ್ಲ. ಅವಾಗ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ ಮಾಡಬೇಕು ಅಂದರೆ ಜ್ಯೋತಿಷ್ಯರನ್ನ ಭೇಟಿ ಮಾಡಿ ಸಮಸ್ಯೆ ತಿಳಿಸಿದಾಗ ಅವ್ರಿಗದು ಗೊತ್ತಾಗುತ್ತೆ. ಎಷ್ಟೋ ಜನ ಮದುವೆ ಆದಮೇಲೆ ಹೆಂಡತಿ ಬಂದ ಅದೃಷ್ಟದಲ್ಲಿ ಮನೆ ಕಟ್ಟಿದ್ದು ಆಗಿದೆ, ವಿಶೇಷವಾಗಿ ಶ್ರೀಮಂತರಾಗಿದ್ದು ಆಗಿದೆ. ಇನ್ನು 8ನೇ ವಿಚಾರ, 1 ಅಂದರೆ ಲಗ್ನ, ದ್ವಿತೀಯ, ಚತುರ್ಥ, ಸಪ್ತಮ, ಅಷ್ಟಮ ವ್ಯಯಭಾವಾಧಿಪತಿಗಳು ನೀಚ ಸ್ಥಾನ ಅಸ್ತಂಗತರಾಗಿದ್ದರೆ ಅಥವಾ ಆ ಸ್ಥಾನಗಳಲ್ಲಿ ನೀಚ ಅಸ್ತನ ಅಥವಾ ಪಾಪಗ್ರಹಗಳ ದೃಷ್ಟಿ ಇರಬಾರದು. ಎಕ್ಸಾಂಪಲ್, ಲಗ್ನದಲ್ಲೇ ಈಗ ನಿಮ್ಮದು ತುಲಾ ಲಗ್ನ ಅಂದ್ಕೊಳ್ಳಿ, ಲಗ್ನದಲ್ಲೇ ಸೂರ್ಯ ಇದ್ದಾರೆ, ಅಲ್ಲಿಗೆ ನೀಚ ಮುದೋಯ್ತು, ತಡ ವಿವಾಹ. ಅಥವಾ ಎರಡನೇ ಮನೆ ಅಧಿಪತಿ. ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ಈಗ ನಿಮ್ಮದು ಕುಂಭ ಲಗ್ನ ಅಂತ ಅಂದ್ಕೊಳ್ಳಿ, 2ನೇ ಮನೆಯಲ್ಲಿ ಬುಧ ಇದ್ದರೆ ಅಲ್ಲಿಗೆ ತಡ ವಿವಾಹ, ನೀಚ ಸ್ಥಾನ ಆಯಿತು. ಈ ಥರ ನಾವು 1, 2, 4, 7, 8, 12ನೇ ಭಾವಗಳನ್ನು ನೋಡಿ ನಾವು ಡಿಸೈಡ್ ಮಾಡಬೇಕು. ಅವ್ರ ದೃಷ್ಟಿನೂ ಕೂಡ ಇರಬಾರದು. 9ನೇ ಪಾಯಿಂಟು, ರಾಹುವು ಸಪ್ತಮದಲ್ಲಿದ್ದು 2 ಅಶುಭ ಗ್ರಹಗಳಿಂದ ನೋಡಲ್ಪಟ್ಟರೆ ಅಲ್ಲಿಗೆ ವೆರಿ ಡೇಂಜರಸ್. ರಾಹು ಏನಾದರೂ 7ನೇ ಮನೆಯಲ್ಲಿ ಕುತ್ಕೊಂಡು 2 ಅಶುಭ ಗ್ರಹರ ದೃಷ್ಟಿ ಅಂದರೆ ಲಗ್ನದಲ್ಲಿ ಕುಜ ಇದ್ದು ಕುಜನ ದೃಷ್ಟಿ ಬೀಳೋದು, ಅಥವಾ ಯಾವುದಾದ್ರೂ ಶನಿಗ್ರಹನ ಒಂದು ದೃಷ್ಟಿ ಬೀಳುವಂಥದ್ದು, 3ನೇ ಮನೆ ದೃಷ್ಟಿ ಈ ಥರ ಬೀಳುವಂಥದ್ದು, ಅದು ಕೂಡ ತಡ ವಿವಾಹ. ಆಮೇಲೆ 10ನೇ ಪಾಯಿಂಟು, ಕೃತ್ತಿಕಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಖ ನಕ್ಷತ್ರ, ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ವಿವಾಹ ತಡವಾಗುತ್ತದೆ 30 ವರ್ಷದ ನಂತರ. ಇನ್ ಕೇಸ್ ಅದರೊಳಗೆ ಮದುವೆ ಆದರೂ ಸಂತೋಷ ನಿಮಗೆ ಪ್ರಾಪ್ತಿ ಆಗಲ್ಲ. ಅದಕ್ಕೆ ಈ ನಕ್ಷತ್ರದಲ್ಲಿ ಹುಟ್ಟಿದ ನಂತರ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೀರೋ ಆ ನಕ್ಷತ್ರದ ಜನನ ಶಾಂತಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಆ ನಕ್ಷತ್ರ ಯಾವ ಗ್ರಹದ ಜೊತೆಗಿದ್ದಾರೆ ಅನ್ನುವಂಥದ್ದು ಕೂಡ ನಾವು ತಿಳ್ಕೋಬೇಕಾಗತ್ತೆ. ಇನ್ನೊಂದು 11ನೇ ವಿಚಾರ, ಶುಕ್ರನು ಶಿರೋದಯ ರಾಶಿಗಳಾಗಿ ಅಂದರೆ ಮಿಥುನ, ಕುಂಭ, ಕನ್ಯಾ, ತುಲಾ, ಸಿಂಹ ಸ್ಥಿತಿಯಲ್ಲಿದ್ದು ಪಾಪಗ್ರಹಗಳ ಸಂಬಂಧವಿದ್ದರೆ ವಿವಾಹವೇ ವಿಶೇಷವಾಗಿ ತಡವಾಗುತ್ತದೆ. ತುಂಬಾ ಲೇಟ್ ಆಗಿಬಿಡುತ್ತೆ, ಮೋರ್ ದೆನ್ 50 years. ಅಥವಾ ಬಹು ವಿವಾಹ, 2, 3, 4 ಮದುವೆಗಳು, ಅದನ್ನು ನಾವು ತುಂಬ ನೋಡ್ಕೋಬೇಕು. 12ನೇ ವಿಚಾರ, ಸಪ್ತಮಾಧಿಪತಿಯು ದ್ವಿತೀಯದಲ್ಲಿದ್ದರೆ ಅಥವಾ ತೃತೀಯದಲ್ಲಿದ್ದರೆ. ಸಪ್ತಮಾಧಿಪತಿ ದ್ವಿತೀಯದಲ್ಲಿದ್ದರೆ ಅದು ದ್ವಿಕಳತ್ರ 2 ಮದುವೆ. ಸಪ್ತಮಾಧಿಪತಿ ತೃತೀಯದಲ್ಲಿದ್ದರೆ ತಡ ವಿವಾಹ.
ಲೇಟ್ ಧೈರ್ಯ ಸಿಗಲ್ಲ, ಹುಡುಗಿಗೂ ಧೈರ್ಯ ಬರಲ್ಲ, ಹುಡುಗನಿಗೂ ಧೈರ್ಯ ಬರಲ್ಲ, ಮದುವೆ ಅಂದ್ರೆ ಭಯ ಜಾಸ್ತಿ ಆಗುತ್ತೆ. ಈ ಥರದ ಆಪ್ಷನ್ಸ್ ಏನಾದರೂ ಇದೆಯಂದ್ರೆ ಅವ್ರ ಜಾತಕದಲ್ಲಿ ಒಟ್ಟು 12 ವಿಚಾರ ನಿಯಮಾವಳಿಗಳು ಏನಾದರೂ ಇತ್ತು ಅಂತಂದರೆ ಅದನ್ನು ನಾವು ತಿಳ್ಕೊಂಡು ಆಮೇಲೆ ಡಿಸಿಷನ್ ತಗೋಬೇಕು. ಇದು ಮೂಲ ಜಾತಕ ನೋಡಿದ್ರೆ ನಾವು ಕ್ಲಾರಿಟಿ ಕೊಡ್ಬೋದು. ಈ ಥರದ್ದು ಏನಾದರೂ ಸಮಸ್ಯೆಗಳಿತ್ತು ಅಂದರೆ ಅದಕ್ಕೆ ಬೇಕಾದ ಸುಲಭ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ತಡ ವಿವಾಹ ಆಗದೆ ಶೀಘ್ರ ವಿವಾಹವಾಗುತ್ತೆ. ಶೀಘ್ರ ವಿವಾಹ ಆಗಬೇಕು ಅಂದರೆ ನಿಮ್ಮ ಮಗ ಅಥವಾ ಮಗಳ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿ ಬೇಕಾದ ಸುಲಭ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ನಿಮ್ಮ ಮಕ್ಕಳ ಮೇಲೆ ಸಿಕ್ಕಿ ಶೀಘ್ರ ವಿವಾಹ ಆಗುತ್ತೆ. ವಿವಾಹ ನಂತರವೂ ಕೂಡ ಜೀವನ ಉತ್ತಮವಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತಡ ವಿವಾಹ ಯಾಕಾಗುತ್ತೆ, ಯಾವ್ಯಾವ ಗ್ರಹಗಳ ಸಂಬಂಧ ಹೇಗಿರುತ್ತೆ, ಅದಕ್ಕೆ ಮೂಲ ಜಾತಕವನ್ನು ಹೇಗೆ ನೋಡಬೇಕು, ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.